ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನು MSP ಏನಿದೆ ಅದು ಕೊಡಬೇಕು, ಖರೀದಿ ಕೇಂದ್ರಗಳು ತೆರೀಬೇಕು, ಸಂಬಂಧಪಟ್ಟಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಪರ್ಸನಲೈಸ್ ಆಗಿ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡೋ ರೀತಿ ಆಗಿದೆ. ನನ್ನದು 1 ಎಕರೆ ಜಮೀನಿದೆ, ನನಗೇನು ನಷ್ಟವಾಗಿದೆ ನನ್ನ ಕೊಡಿ. ಬೇರೆಯವ್ರ ಜಮೀನಿಗೆ ಅಳತೆ ಮಾಡಿ ತೂಕ ಮಾಡಿ ಮಾಡಿಬಿಟ್ಟು ಇಂಟೈರ್ ಹೋಬಳಿನಲ್ಲಿ ಇಂಟೈರ್ ತಾಲೂಕಿನಲ್ಲಿ ನಷ್ಟ ಆಗಿಲ್ಲ ಅಂತೇಳಿ ಒಬ್ಬನ ತೂಕ ಮಾಡಿ ಲೆಕ್ಕ ಮಾಡಿ ಹೋಗ್ತಾರೆ. ಒಂದು ತಾಲೂಕಲ್ಲಿ ಎಷ್ಟು ಊರು ಬರ್ತದೆ, ಎಷ್ಟು ಜನ ಬರ್ತದೆ, ಎಲ್ಲರಿಗೂ ನಷ್ಟ ಆಗಿದೆ. ಅದರಿಂದ ನೀವು ಕೂಡ ಪ್ರಜಾಪ್ರಭುತ್ವದೊಳಗೆ ನಮ್ಮ ರೀತಿಯ ಹೋರಾಟ ಮಾಡೋದಿಲ್ಲ. ಸರ್ಕಾರದ ಜೊತೆಯಲ್ಲಿ ನೀವು ವಿಚಾರಗಳನ್ನ ಮತ್ತು ಕಾನೂನು ನೀತಿ ನಿಯಮಗಳನ್ನ ಮಾಡುವಾಗ ಈ ಸಂದರ್ಭಗಳು ಬರಲಿ ಅಂತಕ್ಕಂಥದ್ದು ನಮ್ಮ ಜೊತೆಗೆ ಏನು ಕಬ್ಬು ಖರೀದಿ ಮಾಡಲಿದೆ ಸ್ಟ್ರೆಂಥನ್ ಮಾಡೋಕ್ಕೆ ಏನೇನು ಪಾಸಿಬಿಲಿಟಿ ಇದೆ, ಡೆಫಿನೆಟ್ಲಿ ವಿಲ್ ರೈಸ್ ಅವರ್ ವಾಯ್ಸ್. ಜೊತೆಗೆ ಸರ್ ಇನ್ ದಿ ಗವರ್ಮೆಂಟ್, ಇನ್ ದಿ ಕ್ಯಾಬಿನೆಟ್, ವಾಟ್ ಎವರ್ ದಿ ಫೋರಮ್. ಎಲ್ಲಿ ಸರ್ ಜೋಬು ಬರ್ತಾ ಇಲ್ವಲ್ಲ ಸರ್? ಡೋಂಟ್ ವರಿ, ಮಸಾಲೆ ದೋಸೆ ಹೋಟ್ಲದ ತಿನ್ನಕ್ಕೆ ಬರ್ಬೇಕಲ್ಲ ಏನಿಲ್ಲ. ಅದಕ್ಕೆ ಆಮೇಲೆ ಇನ್ನೊಂದು ನೀವೆಲ್ಲ ಸಿನ್ಸಿಯರ್ ಆಗಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಸರ್, ಮಧ್ಯ ದರನಿಗೆ ಏಕಾಏಕಿ ರಾತ್ರಿ ದರ ಏರಿಕೆ, ಪೆಟ್ರೋಲ್ ದರ ರಾತ್ರಿ ಏರಿಕೆ. ಈ ಕೃಷಿ ಉತ್ಪನ್ನಗಳವಲ್ಲ, ಯಾಕೆ ದರನಿಗೆ ರಾತ್ರಿ ಏರಿಕೆ ಮಾಡೋದು ನೀವು ಸರ್ಕಾರಗಳು? ಯಾಕೆ ಇದನ್ನ ಕ್ರಮ ತಗೋತಾ ಇಲ್ಲ? ನಮ್ಗೆ ಇದು ಸಮಸ್ಯೆ ಆಯ್ತಾ ಇರೋದು. ಅದರಿಂದ ಕಬ್ಬು ಖರೀದಿ ಮಾಡ್ತಿದ್ದೇವೆ. ಅದರಲ್ಲಿ ನಮಗೆ ಲಾಸ್ಟ್ ಟೈಮ್ ಮಾತಾಡೋದು, ನಾವು ಮಿನಿಸ್ಟ್ರ್ ಮಾತಾಡೋದು. ಈಗ ಕಬ್ಬು ಖರೀದಿ ಮಾಡಿ ನೆನಪಾಗಿರ್ತಕ್ಕಂಥದ್ದೇ ಕಾನೂನು ರಿಕ್ವೆಸ್ಟ್ ಮೇಲೆ ನಾನೇ 2-3 ಸಾರಿ ಅವರೆಲ್ಲ ಸೇರಿಸಿ ಸ್ಟೇಟ್ ಲೆವೆಲ್ಲಿ ಮೀಟಿಂಗ್ ಮಾಡಿ CM ಬ್ರೀಫ್ ಮಾಡಿ ಏನೆಲ್ಲ ಮಾಡಿದ್ರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ.